ಉತ್ತರ ಕೇಳಿಸ್ಕೊತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಕೊಡ್ತಾರೆ. ಇಲ್ಲ ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಬೇಡ. ಅವ್ರು ಕೊಟ್ಟಾದ್ಮೇಲೆ ನಾನು ಏನು ಹೇಳಕ್ಕೂ ಬಿಡಲ್ಲ. ನೀವು ಈಗ ಏನಾಗುತ್ತೆ ಅಂತ ಅಂದರೆ ಸಾಕಷ್ಟು ಇವತ್ತು ನಾನು MLA ಕೆಲಸ ಮಾಡ್ತಾ ಇಲ್ಲ ಮಾನ್ಯ ಸಭಾ, ಪೆಟ್ರೋಲಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಒಂದು 5-6 ಆಕ್ಸಿಡೆಂಟ್ಸ್ ಆಗುತ್ತೆ. ಮೇಜರ್ ಆಕ್ಸಿಡೆಂಟ್ಸ್ ಆದಾಗ ನಾವು ಹೋಗಲಿಲ್ಲ ಅಂದರೆ ಜನಗಳು ಬೇಜಾರು ಮಾಡ್ಕೋತಾರೆ. ಇವಾಗ ನಾವು MLA ಕೆಲಸ ಮಾಡಬೇಕೋ ಇಲ್ಲ ಪೊಲೀಸ್ ಕೆಲಸ ಮಾಡಬೇಕೋ ಗೊತ್ತಾಗ್ತಿಲ್ಲ. ಟ್ರಾಫಿಕ್ ಸ್ಟೇಷನ್ ಅತಿ ಹೆಚ್ಚಿನ ರೀತಿ ಬೇಕೇ ಬೇಕು ಅಂತ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮಂತ್ರಿಗಳು ಆಮೇಲೆ ಒಂದು ನಿಮಿಷ ಮಾನ್ಯ ಗೃಹ ಮಂತ್ರಿಗಳು ಸರ್, ಅವರು ಪವರ್ಫುಲ್ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಮೇಲೆ ಒಲವಿದೆ. ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಅವರಿಗೆ ಅನುದಾನಗಳು ಕಡಿಮೆ ಇದೆ ಅನ್ನೋ ವಿಚಾರನ ಗಂಭೀರವಾದ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಸಭಾಧ್ಯಕ್ಷ ನಂಬರ್ 1 ಪವರ್ಫುಲ್ ವಾದ ಮಾಡಿರೋದಕ್ಕೆ ಅಟ್ಲೀಸ್ಟ್ ಫಸ್ಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕುಣಿಗಲ್ಗೆ ಆಗಲಿ ಮಾನ್ಯ ಸಭಾಧ್ಯಕ್ಷ. ನೀವು ಮಾತಾಡಂಗಿದ್ರೆ ನೆಲಮಂಗಲದ ಮಾತಾಡಂಗಿದ್ರೆ ಮಾತಾಡಪ್ಪ ಆಯ್ತಾ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ರಾಮಮೂರ್ತಿ ಪಕ್ಕದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಭಾಳ ಒಬ್ಬ ಕ್ರಿಯಾಶೀಲ ಶಾಸಕರು. ನಮ್ಮ ಜಿಲ್ಲೆಯಲ್ಲಿ ಭಾಳ ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಕುಣಿಗಲ್ ಪೊಲೀಸ್ ಠಾಣೆ ನ್ಯಾಷನಲ್ ಹೈವೇ 75ರಲ್ಲಿ ಇದೆ. ಕುಣಿಗಲ್ನಲ್ಲಿ 1 ಲಕ್ಷ ಜನಸಂಖ್ಯೆಗೆ ಇದೆ ಅಂಥೇಳಿ ಅವರೇ ಹೇಳಿದ್ದಾರೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 59 ಜನ ಸಿಬ್ಬಂದಿ ಇರಬೇಕು. PI, PSI, ASI, CHC, CPC ಇವರೆಲ್ಲ ಸೇರಿ 59 ಜನ ಇರಬೇಕು. ಈಗ ಅಲ್ಲಿ 54 ಜನ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಕೇವಲ 5 ಶಾರ್ಟೇಜ್ ಇದೆ. ನಮಗೆ ಈ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅಥವಾ ಇನ್ನೊಂದು ಅವ್ರು ಹೇಳಿದಾಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಹಾಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಅಡ್ವೈಸರಿ ಏನು ಹೇಳುತ್ತೆ ಅಂದರೆ, ಅವರು 28/12/2017 ಹೊರಡಿಸಿದ್ದಾರೆ. ಅವ್ರ ಪ್ರಕಾರ ಒಂದು DYSP ಹುದ್ದೆ ಇರಬೇಕು ಅಂತಾದರೆ ವಾರ್ಷಿಕ 1200 IPC ಪ್ರಕರಣಗಳಿರಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಇರಬೇಕು ಒಂದು ಸ್ಟೇಷನ್ಗೆ ಅನ್ನೋದಾದರೆ, ಅಂದರೆ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದರೆ ಒಂದು ವರ್ಷಕ್ಕೆ 700 IPC ಅಪರಾಧಿಗಳಿರಬೇಕು. ಅದೇ ಪ್ರಕಾರ ಒಬ್ಬ PSI ಹುದ್ದೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಆಗಬೇಕಂದ್ರೆ 75 ಮೈಲಿ ಒಳಗಡೆ ಸ್ಕ್ವೇರ್ ಕಿಲೋಮೀಟರ್ಸಲ್ಲಿ 300 IPC ಪ್ರಕರಣ ಆಗಬೇಕು ಅಂತ ಹೇಳ್ತಾರೆ. ಸಂಚಾರಿ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದರೆ 150ರಿಂದ 250 ಸಂಚಾರಿ ಪ್ರಕರಣಗಳಾಗಬೇಕು ಅಂತ ಹೇಳ್ತಾರೆ. ಆದರೆ ಕುಣಿಗಲ್ನಲ್ಲಿ ಏನಾಗಿದೆ ಅಂದರೆ ಮಾನ್ಯ ಅಧ್ಯಕ್ಷರೇ, ಆ ಸಂಖ್ಯೆಗೆ ಮ್ಯಾಚ್ ಆಗ್ತಿಲ್ಲ. ಅಪರಾಧಗಳ ಸಂಖ್ಯೆ 188/8/2022ರಲ್ಲಿ, 23ರಲ್ಲಿ 194, 24ರಲ್ಲಿ 186, 25ರಲ್ಲಿ ಇಲ್ಲಿವರೆಗೆ 86 ಈ ಅಪರಾಧಗಳ ಅಪಘಾತಗಳ ಸಂಖ್ಯೆ ಇದೆ. ಅಪರಾಧಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 284, 291, 346, 270 ಹೀಗಿದೆ. ಅಂದರೆ ಈ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಸಂಖ್ಯೆಗೆ ಯಾವುದೂ ಮ್ಯಾಚ್ ಆಗೋದಿಲ್ಲ. ಆದರೂ ಕೂಡ ಅದು ನಾನು ಅದೇ ಜಿಲ್ಲೆಯವನ ಇದ್ದೇನೆ. ಕುಣಿಗಲ್ ನ್ಯಾಷನಲ್ ಹೈವೇ ತುಂಬ ಟ್ರಾಫಿಕ್ಕು. ಹಾಸನ, ಚಿಕ್ಕಮಗಳೂರು ಆ ಭಾಗಕ್ಕೆ ಹೋಗ್ತಕ್ಕಂಥದ್ದು, ಮಂಗಳೂರಿಗೆ ಹೋಗ್ತಕ್ಕಂಥದ್ದು, ಹೆವಿ ಟ್ರಕ್ಸು, ಲಾರಿಗಳು, ಗ್ಯಾಸ್ ತುಂಬ್ಕೊಂಡು ಬರೋದಕ್ಕೆ ಅನೇಕ ಟ್ರಕ್ಸ್ಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತವೆ. ಅದರಿಂದ ಅಲ್ಲಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಗತ್ಯ ಖಂಡಿತವಾಗಿದೆ. ಸಂಖ್ಯೆ ಒಂದು ಕಡೆ ಆದರೆ ಟ್ರಾಫಿಕ್ಕಿನ ದೃಷ್ಟಿಯಿಂದ ನಾವು ಅಲ್ಲಿ ಒಂದು ಹೊಸದಾಗಿ ಒಂದು ಸಂಚಾರಿ ಠಾಣೆಯನ್ನು ಕೊಡಬೇಕಾಗ್ತದೆ. ಅದನ್ನು ನಾನು ಮುಂದಿನ ಬಡ್ಜೆಟ್ನಲ್ಲಿ ಕನ್ಸಿಡ್ರೇಷನ್ನಿಗೆ ಮಾಡ್ತೇವೆ. ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ, ನಮಗೆ ತಮ್ಮ ಮೂಲಕ ಒಂದೇ ಒಂದು ಮಾನ್ಯ ಸಭಾಧ್ಯಕ್ಷ, ಆ ನ್ಯಾಷನಲ್ ಹೈವೇಲಿ ನೆಲಮಂಗಲ ಜಂಕ್ಷನ್ನಿಂದ ಹಿಡಿದು ನಮಗೆ ಕುಣಿಗಲ್ವರೆಗೂ ಭಾಳ ಟ್ರಾಫಿಕ್ ಇರೋದ್ರಲ್ಲಿ
ಏನಾರು ಆ ಜಂಕ್ಷನಲ್ಲಿ ಯಾವ್ದಾರ ರೀತಿ ನಮಗೆ ಆ ಟ್ರಾಫಿಕ್ ನಿವಾರಣೆ ಮಾಡಲಿಕ್ಕೆ ಫ್ಲೈಓವರ್ ಸಾರು ಇನ್ನಿತರ ಯಾವ್ದಾರ ಒಂದು ರೀತಿ ಮಾಡಿಕೊಡ್ಲಿಲ್ಲ ಅಂದ್ರೆ ತುಂಬ ತೊಂದರೆ ಆಗುತ್ತೆ ಮಾನ್ಯ ಆಯ್ತು, ಸಭಾಧ್ಯಕ್ಷರು. ಮಾಡುವ. ಅದನ್ನ ಸುಮೇಶ್ ಗೃಹ ಯಾದವ್. ಮಂತ್ರಿಗಳ ಮೂಲಕ ಮತ್ತು ನಮ್ಮ ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಮೂಲಕ ನಾನು ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರು.